ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ನಿಮ್ಮ ಅಧ್ಯಯನಕ್ಕೆ ಅಳವಡಿಸಿರ್ತಕ್ಕಂಥ ಪದ್ಯ ಭಾಗದಲ್ಲಿ ಮೊದಲನೆಯ ಪದ್ಯ ದುರ್ಯೋಧನ ವಿಲಾಪ. ವಿಲಾಪ ಅಂದರೆ ಅಳಲು, ದುಃಖ ಅಥವಾ ಶೋಕ, ಇವೆಲ್ಲ ಸಮಾನಾರ್ಥಕ ಶಬ್ದಗಳು. ರನ್ನಕವಿ ವಿರಚಿತ ಅತ್ಯದ್ಭುತವಾದಂಥ ಈ ಕಾವ್ಯಕೃತಿ ಸಾಹಸ ಭೀಮ ವಿಜಯಂ. ಆ ಒಂದು ಕೃತಿಗೆ ಇನ್ನೊಂದು ಹೆಸರು ಗದಾಯುದ್ಧ. ಈ ಒಂದು ಕೃತಿಯಲ್ಲಿ ನಾವು ಸಹಜವಾಗಿ ಕುರುಕ್ಷೇತ್ರ ಯುದ್ಧ 18 ದಿನಗಳ ಕಾಲ ನಡೀತಕ್ಕಂಥ ಘೋರವಾದಂಥ ಯುದ್ಧ, ಪಾಂಡವರು ಮತ್ತು ಕೌರವರ ನಡ ಮಧ್ಯೆ ನಡೀತಕ್ಕಂಥ ಯುದ್ಧ. ಈ ಯುದ್ಧದ ಕೊನೆಯ ಒಂದು ದಿನ, 18ನೇ ದಿನದ ಆ ಸನ್ನಿವೇಶವನ್ನೇ ಇಲ್ಲಿ ನಿಮ್ಮ ಅಧ್ಯಯನಕ್ಕೆ ಅಳವಡಿಸಲಾಗಿದೆ. ಏನು ನಿಮ್ಮ ಅಧ್ಯಯನಕ್ಕೆ ಅಳವಡಿಸಿರ್ತಕ್ಕಂಥ ಆ ಕಥೆಯ ಸನ್ನಿವೇಶ ಅಂದರೆ, ತನ್ನ ಹಠಮಾರಿತನದ ಧೋರಣೆಯಿಂದ ದುರ್ಯೋಧನನು ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿ ಆಡಿಸಿಕೊಳ್ತಾನೆ. ಈ 18 ದಿನಗಳ ಘೋರವಾದಂಥ ಯುದ್ಧದಲ್ಲಿ ತನ್ನವರುಗಳೆಲ್ಲರನ್ನು ಕಳ್ಕೊಳ್ತಾ ಹೋಗ್ತಾನೆ. ತನ್ನ ತಮ್ಮಂದಿರನ್ನು, ತನ್ನ ಗುರುಗಳನ್ನು, ತನ್ನ ಆತ್ಮೀಯ ಗೆಳೆಯ ಮತ್ತು ಕರಳು ಬಳ್ಳಿ ಸಂಬಂಧಿಕರು ಎಲ್ಲರನ್ನು ಕಳ್ಕೊಂಡ್ಬಿಡ್ತಾನೆ. ಕೊನೆಗೆ ಒಬ್ಬವನೇ ಉಳ್ಕೊಳ್ತಾನೆ. ಆದರೆ ಎಲ್ಲರನ್ನು ಕಳ್ಕೊಂಡ್ರೂ ಸಹ ಯುದ್ಧದ ಉತ್ಸುಕತನ ಮಾತ್ರ ಅವನಲ್ಲಿ ಕಳ್ಕೊಂಡಿಲ್ಲ. ಹೀಗಾಗಿ ತನ್ನ ತಂದೆಯ ಸಲಹೆ ಮೇರೆಗೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತಾತನಾದಂಥ ಭೀಷ್ಮಾಚಾರ್ಯರು ಶರಶಯ್ಯೆ ಅಂತ ಕರೀತೇವೆ, ಬಾಣಗಳೆಂಬ ಮಂಚದ ಮೇಲೆ ಆಗೋ ಈಗೋ ಜೀವ ಹೋಗುವಂಥ ದುಸ್ಥಿತಿಯಲ್ಲಿದ್ದಾನೆ. ಅಂಥ ತಾತನಾದಂಥ ಭೀಷ್ಮಾಚಾರ್ಯರನ್ನು ಕಾಣಬೇಕಂತಂದೇಳಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ ಸಂಜಯ ಎನ್ನುವಂಥ ಸಹಾಯಕನೊಂದಿಗೆ. ಹಾಗೆ ನಡ್ಕೊಂಡು ಬರಬೇಕಾದಾಗ ಎದುರಿಸಿದ ಹಲವಾರು ಸಮಸ್ಯೆಗಳು, ಆ ಸಮಸ್ಯೆಗಳನ್ನೆಲ್ಲವುಗಳನ್ನು ಹಿಮ್ಮೆಟ್ಟಿ ಬರಬೇಕಾದಾಗ ಆ ಯುದ್ಧ ಭೂಮಿಯಲ್ಲಿ ಘಟಾನುಘಟಿ ನಾಯಕರುಗಳ ಕಳೆಬರಹಗಳನ್ನು ನೋಡ್ತಾ ಹೋಗ್ತಾನೆ. ಅಂಥವರುಗಳಲ್ಲಿ ಅವನು ಮನಸ್ಸಿನಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ಗುರುಗಳಾದಂಥ ದ್ರೋಣಾಚಾರ್ಯರ ಸಾವನ್ನು ನೋಡ್ತಾನೆ. ಇಷ್ಟೊಂದು ಮಮ್ಮಲ ಮರಗ್ತಾನೆ, ಇಷ್ಟೊಂದು ದುಃಖ ವ್ಯಕ್ತಪಡಿಸ್ತಾನೆ. ಆಮೇಲೆ ಅವರಿಂದ ಬೀಳ್ಕೊಟ್ಟು ಮುಂದೆ ಹೋಗ್ತಾನೆ. ಅಲ್ಲಿ ಶತ್ರುವಿನ ಮಗನಾಗಿರ್ತಕ್ಕಂಥ
ಅಭಿಮನ್ಯುವಿನ ಕಳೆಬರಹ, ಆ ಯುದ್ಧವೀರನ ಬಗ್ಗೆ ಗುಣಗಾನದ ಮಾತುಗಳನ್ನು ಆಡ್ತಕ್ಕಂಥದ್ದು, ಹಾಗೆ ಆ ಯುದ್ಧವೀರನ ಬೀಳ್ಕೊಟ್ಟು ಮುಂದುವರೆದು ಹೋಗಬೇಕಾದಾಗ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ತನ್ನ ತಮ್ಮನಾದಂಥ ದುಶ್ಯಾಸನನ ಕಳೆಬರ ಇರ್ಬೋದು, ಮತ್ತು ತನ್ನ ಮಗನಾದಂಥ ಲಕ್ಷಣ ಅಥವಾ ಲಕ್ಷ್ಮಣ ಕುಮಾರನ ಕಳೆಬರ ಇರ್ಬೋದು, ತನ್ನ ಆತ್ಮೀಯ ಗೆಳೆಯನಾದಂಥ ಈ ಒಂದು ಕರ್ಣನ ಕಳೆಬರ, ಇಂಥ ಘಟಾನುಘಟಿ ವ್ಯಕ್ತಿಗಳ ಸಾವನ್ನು ಕಂಡಾಗ ಅವನಿಗೆ ಆಗ್ತಕ್ಕಂಥ ಅತೀವವಾದಂಥ ದುಃಖ, ಅವರ ರೋದನೆಯ ಭಾವನೆಗಳು ನಮ್ಮ ಕಣ್ಣಿಗೆ ಕಟ್ಟುವಂಥ ರೀತಿಯದಾಗಿ ಈ ಕಥೆಯಲ್ಲಿ ರನ್ನಕವಿ ಅಲ್ಲಿ ಕರುಣಾರಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ಒಂದು ಪದ್ಯದ ಮೂಲಕ ಕಥೆಯನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಆ ಒಂದು ಪದ್ಯ ಭಾಗಕ್ಕೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಈ ಒಂದು ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯಂ ಎನ್ನುವಂಥ ಬೃಹತ್ತಾದಂಥ ಈ ಒಂದು ಕಾವ್ಯಕೃತಿಯಿಂದನೇ ಆಯ್ದುಕೊಂಡಿರ್ತಕ್ಕಂಥ ಈ ಒಂದು ಸನ್ನಿವೇಶ, ಇದರ ಕರ್ತೃ ರನ್ನ. ಮೊದಲಿಗೆ ಅವರ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ, ತದನಂತರ ವಿಷಯದತ್ತ ಗಮನ ಹರಿಸಲಿಕ್ಕೆ ಪ್ರಯತ್ನಪೂರ್ವಕವಾಗಿ ಮಾಡೋಣ. ವಿದ್ಯಾರ್ಥಿಗಳೇ, ರನ್ನಕವಿ 949ರಲ್ಲಿ ಜನ್ಮ ಕಂಡುಕೊಂಡು ಬಾಳ್ವೆ ಬದುಕನ್ನು ಸವಿಸಿರ್ತಕ್ಕಂಥ ವ್ಯಕ್ತಿ. ರನ್ನ ರತ್ನಾತ್ರಯರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡವ. ರನ್ನನ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಅಂತಲೂ ಸಹ ಕರಿತೀವಿ. ಮುಧೋಳ ಎಂತಕ್ಕಂಥದ್ದು ಯಾತಕ್ಕೆ ಪ್ರಸಿದ್ಧ ಅಂದರೆ, ಒಂದು ವಿಶೇಷ ತಳಿಯ ನಾಯಿಗಳಿಗೆ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಒಂದು ಊರು ಈ ಒಂದು ಮುಧೋಳ. ಈ ರನ್ನಕವಿಯ ತಂದೆ ಜಿನವಲ್ಲಭ, ತಾಯಿ ಹಬ್ಬಲಬ್ಬೆ. ಇವರು ಮೂಲತಃ ಬೆಳೆಗಾರ ವೃತ್ತಿಯನ್ನೇ ಅವಲಂಬಿಸಿ ಜೀವನ ಮಾಡ್ತಕ್ಕಂಥ ಇವರ ಮನೆತನದವರು. ಆದರೆ ರನ್ನಕವಿ ಬಾಲಕನಿದ್ದಾಗೇ ಭಾಳಷ್ಟು ವಿದ್ಯಾಭ್ಯಾಸದ ಬಗ್ಗೆ ವಿದ್ಯೆಯ ಆಕಾಂಕ್ಷಿಯುಳ್ಳವನಾಗಿರುವುದರಿಂದಾಗಿ ಶ್ರವಣ ಬೆಳಗೋಳದತ್ತ ವಿದ್ಯೆಯನ್ನು ಹರಿಸಿ ಬರ್ತಾನೆ. ಅಲ್ಲಿನೇ ತಾತ್ಕಾಲಿಕವಾಗಿ ನೆಲೆಯನ್ನು ಕಂಡುಕೊಳ್ತಾನೆ. ಮುಂದೆ ದಾನ ಚಿಂತಾಮಣಿ ಬಿರುದಾಂಕಿತೆ ಹತ್ತಿಮೆಬ್ಬೆಯ ಪ್ರೋತ್ಸಾಹನೂ ಸಹ ಸಿಗುತ್ತೆ. ಅಜಿತ ಸೇನಾಚಾರ್ಯರಿಂದ ವಿದ್ಯೆಯನ್ನು ಅವನು ಸಂಪಾದಿಸ್ತಾನೆ. ಮೊದಲು ಗಂಗರ ಮಂತ್ರಿ ಚಾವುಂಡರಾಯನ ಆಶ್ರಯ ಪಡಿತಾನೆ. ಗಂಗರ ಪತನ ನಂತರ ಚಾಲುಕ್ಯರ ದೊರೆ ತೈಲಪ ಹಾಗೂ ಸತ್ತಾಶ್ರಯ ಇರುವ ಬೆಡಂಗನ ಆಸ್ಥಾನದಲ್ಲಿ ಕವಿಯಾಗಿ ತನ್ನನ್ನು ತಾನು ಗುರುತಿಸ್ಕೊಳ್ತಾನೆ. 10ನೇ ಶತಮಾನದ ತಕ್ಷಣವೇ ಜೈನ ಧರ್ಮ, ಆ ಜೈನ ಧರ್ಮಕ್ಕೆ ಹೆಚ್ಚು ಒತ್ತು ಕೊಟ್ಟು ಕಾವ್ಯಕೃತಿಗಳನ್ನು ಬರೆದಿರ್ತಕ್ಕಂಥದ್ದು ಅಂದಿನ ಒಂದು ಜೈನ ಕವಿಗಳ ಒಂದು ಪ್ರತೀತಿ ಅಥವಾ ಪದ್ಧತಿ ಅಂದ್ರೂ ಸಹ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ 10ನೇ ಶತಮಾನ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ಜೈನ ಧರ್ಮ ತನ್ನ ಪ್ರಖರತೆಯಿಂದ ತನ್ನನ್ನು ತಾನು ರಾಜಾರೋಷವಾಗಿ ಮೆರೆಸ್ಕೊಳ್ತಕ್ಕಂಥ ಆ ಒಂದು ಸುದಿನಗಳು. ಹೀಗಾಗಿ ಆ ಒಂದು ಕಾಲಘಟ್ಟದಲ್ಲಿ ಜೈನ ಕವಿಗಳು ಎಷ್ಟೇ ಜನರು ಬರಲಿ ಅವರು ಎರಡೆರಡು ಕೃತಿಗಳನ್ನು ಬರಿತಾ ಹೋಗ್ತಾರೆ. ಒಂದು ಲೌಕಿಕ ಕಾವ್ಯ, ಇನ್ನೊಂದು ಆಗಮಿಕ ಕಾವ್ಯ. ಅದರಲ್ಲಿ
ಒಂದು ಲೌಕಿಕ ಕಾವ್ಯ, ಇನ್ನೊಂದು ಆಗಮಿಕ ಕಾವ್ಯ. ಈ ಲೌಕಿಕ ಕಾವ್ಯ ಅಂದರೆ ಮಹಾಭಾರತದಲ್ಲಿ ಬರ್ತಕ್ಕಂಥ ಖ್ಯಾತನಾಮರ ವ್ಯಕ್ತಿಗಳನ್ನೇ ಇಲ್ಲಿ ಯಾವ ರಾಜರುಗಳು ಈ ಕವಿಗಳಿಗೆ ಆಶ್ರಯ ಕೊಟ್ಟಿದ್ದಾರೆ ಅಂಥವರುಗಳನ್ನು ಆ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಹೋಲಿಕೆ ಮಾಡಿ ತನಗೆ ಆಶ್ರಯ ಕೊಟ್ಟಂಥ ವ್ಯಕ್ತಿಗಳನ್ನು ವೈಭವೀಕರಿಸಿಕೊಂಡು ಮೆರೆಸ್ತಕ್ಕಂಥದ್ದಕ್ಕೆ ಅದು ಲೌಕಿಕ ಕಾವ್ಯ. ಇನ್ನು ಆಗಮಿಕ ಕಾವ್ಯ ಅಂದ್ರೆ ಅದಕ್ಕೆ ಧಾರ್ಮಿಕ ಕಾವ್ಯ ಅಂತ ಕರಿತೇವೆ. ಅಂದಿನ ಜೈನ ಧರ್ಮವನ್ನು ಇಡೀ ನಾಡಿನಾದ್ಯಂತ ದೇಶದಾದ್ಯಂತ ಪಸರಿಸಬೇಕಾಗಿತ್ತು. ಅದಕ್ಕೋಸ್ಕರ 24 ತೀರ್ಥಂಕರರ ಬಗ್ಗೆ, ಒಬ್ಬೊಬ್ಬ ತೀರ್ಥಂಕರರ ಹುಟ್ಟು, ಸಾವು ಮತ್ತು ಇಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಿದ್ದ, ಆ ಜನ್ಮದಿಂದ ಈ ಜನ್ಮದಲ್ಲಿ ಹುಟ್ಟಲಿಕ್ಕೆ ಅವನ ಪಾಪ, ಒಂದು ಕರ್ಮ, ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ಈ ಜನ್ಮದಲ್ಲಿ ಏನಾಗಿ ಹುಟ್ಟಿದ, ಇದರ ಪರಿಪೂರ್ಣವಾದಂಥ ಮಾಹಿತಿಗಳನ್ನು ತಿಳಿಸ್ಕೊಡುವಂಥ ಆ ಕೆಲಸ ಕಾರ್ಯ ಆ ಜೈನ ತೀರ್ಥಂಕರರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿನೂ ಸಹ ಆ ರನ್ನಕವಿನೂ 2 ಬೃಹತ್ತಾದಂಥ ಕೃತಿಗಳನ್ನು ಬರಿತಾ ಹೋಗ್ತಾನೆ. ಅಜಿತ ತೀರ್ಥಂಕರರ ಪುರಾಣ ಮತ್ತು ಸಾಹಸ ಭೀಮ ವಿಜಯಂ ಇವೆರಡು ಉಪಲಬ್ಧ ಕೃತಿಗಳು ಅಂತ ಹೇಳ್ತಾರೆ. ಚಂಪು ಶೈಲಿಯ ಕೃತಿಗಳಲ್ಲಿ ಒಂದಾದ ಸಾಹಸ ಭೀಮ ವಿಜಯಂ ರನ್ನನ್ನು ರಚಿಸಿರ್ತಕ್ಕಂಥ ಒಂದು ಲೌಕಿಕ ಕಾವ್ಯ. ಚಂಪು ಅಂದರೆ ಗೊತ್ತೇ ಇದೆ, ಗದ್ಯ ಪದ್ಯಗಳ ಮಿಶ್ರಣಗೊಂಡಂಥ ಕಾವ್ಯ ಕೃತಿಗೆ ನಾವು ಚಂಪು ಕಾವ್ಯ ಅಂತ ಚಂಪು ಅಂತ ಕರಿತೀವಿ. ಪಂಪ ಕವಿಯು ಹರಿಕೇಸರಿಯನ್ನು ಸಮೀಕರಿಸಿ ಕಾವ್ಯ ರಚಿಸಿದಂತೆ ಇಲ್ಲಿ ಸಾಹಸ ಭೀಮ ಬಿರುದಾಂಕಿತ ಇರಿವೆ ಬೆಡಂಗ ಸತ್ಯಾಶ್ರಯನನ್ನೇ ಭೀಮನೊಂದಿಗೆ ಇಲ್ಲಿ ಸಮೀಕರಿಸಿ ಈ ಒಂದು ಸಾಹಸ ಭೀಮ ವಿಜಯಂ ಎನ್ನುವಂಥ ಬೃಹತ್ತಾದಂಥ ಕೃತಿಯನ್ನು ಇಲ್ಲಿ ರನ್ನಕವಿ ಬರಿತಾ ಹೋಗ್ತಾನೆ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ದೃಶ್ಯವೇ ಮುಖ್ಯ ಕಥಾವಸ್ತುವಾದರೂ ಇಡೀ ಮಹಾಭಾರತವನ್ನು ಸಿಂಹಾವಲೋಕನ ಕ್ರಮದಲ್ಲಿ ನಿರೂಪಿಸ್ತಾ ಹೋಗ್ತಾನೆ. ಸಿಂಹಾವಲೋಕನ ಕ್ರಮ ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂಥ ವೇದವ್ಯಾಸರು ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂಥ ಬೃಹತ್ತಾದಂಥ ಮಹಾಭಾರತದ ಕೃತಿಯಲ್ಲಿ ಬರ್ತಕ್ಕಂಥ ಪಾತ್ರಗಳು, ಆ ಮಹಾಭಾರತದಲ್ಲಿ ಬರ್ತಕ್ಕಂಥ ಭೀಮನ ಪಾತ್ರಕ್ಕೆ ಯಾವುದೇ ಕಾರಣಕ್ಕೆ ಧಕ್ಕೆ ಒದಗಿರಬಾರ್ದು. ಪ್ರಸ್ತುತ ಯಾವ ರಾಜ ತನಗೆ ಆಶ್ರಯ ಕೊಟ್ಟಿದ್ದಾನೆ ಅವನ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ಥರ ಈ ಒಂದು ಸಾಹಸ ಭೀಮ ವಿಜಯಂ ಎನ್ನುವಂಥ ಕೃತಿಯನ್ನು ಬರಿತಾ ಹೋಗ್ತಾನೆ. ಸಿಂಹಾವಲೋಕನಂ, ಕಾಡಿನಲ್ಲಿ ಸಿಂಹ ಹೋಗ್ಬೇಕಾದಾಗ ಆಗಾಗ ಹಿಂದಕ್ಕೆ ತಿರುಗಿ ಮುಂದಕ್ಕೆ ಹೋಗ್ತಾ ಇರುತ್ತಾನೆ. ಇಲ್ಲಿನೂ ಸಹ ಮೂಲತಃ ಕಥಾವಸ್ತು ವೇದವ್ಯಾಸರ ಸಂಸ್ಕೃತದ ಮಹಾಭಾರತ, ಅಲ್ಲಿ ಬರ್ತಕ್ಕಂಥ ಕತೆಗೆ ಅಲ್ಲಿನ ಪಾತ್ರಕ್ಕೆ ಧಕ್ಕೆ ಒದಗಿರಬಾರ್ದು. ಮತ್ತು ತನಗೆ ಆಶ್ರಯ ಕೊಟ್ಟಂಥ ಇಲ್ಲಿ ಇರಿವ ಬೆಡಂಗ ಎನ್ನುವಂಥ ರಾಜನಿಗೇನೋ ಸಹ ಸತ್ಯಾಶ್ರಯ ಇರುವೆ ಬೇಡಂಗನ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಿರಬಾರ್ದು. ಆ ರೀತಿಯದಾಗಿ ಈ ಕಥೆಯನ್ನು ನಾಟಕೀಯ ಶೈಲಿಯಲ್ಲಿ ಬರಿತಾ ಹೋಗ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಇನ್ನು ಮುಂದುವರೆದು ದುರ್ಯೋಧನ ವಿಲಾಪ, ದುರ್ಯೋಧನನ ದುಃಖ ಅಥವಾ ಶೋಕ ಹೇಗೆ ವ್ಯಕ್ತಪಡಿಸ್ತಾನೆ, ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹೋಗಬೇಕಾದಾಗ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾನೆ ಎಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಉಡಿದಿರ್ದ ಕೈದು ನೆತ್ತರ ಕಡಲೊಳು ಅಡಿಗಡಿಗೆ ತಳಮನ್ನು ಉರ್ಚುತ್ತೀರೆ, ಕಾಲಿಡೆಲೆಡೆವ ಎಡೆಯದೆ ಕುರುಪತಿ ದಡಿಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಾಂ.
ಸಂಜಯ ಎನ್ನುವಂಥ ಸಹಾಯಕನೊಂದಿಗೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಭಯಾನಕತನತೆಯ ದೃಶ್ಯಗಳನ್ನು ನೋಡ್ತಾ ಇದ್ದಾನೆ. ರಾಶಿ ರಾಶಿ ಹೆಣಗಳು, ಚತುರಂಗ ಬಲಗಳು, ಶತ್ರು ರಾಜರುಗಳ ಚತುರಂಗ ಬಲಗಳಿರ್ಬೋದು, ಮಿತ್ರ ರಾಜರುಗಳ ಚತುರಂಗ ಬಲಗಳಿರ್ಬೋದು. ಕುರುಕ್ಷೇತ್ರ ಯುದ್ಧ ಭೂಮಿ ಎನ್ನುವಂಥದ್ದು ಸ್ಮಶಾನದ ಮೌನ ಆವರಿಸಿದೆ. ಅಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯ ರಕ್ತ ಕಡಲಿನಂತೆ ಅಥವಾ ನದಿಯಂತೆ ಧುಮ್ಮಿಕ್ಕಿ ಹರಿತಾ ಇದೆಯಂತೆ. ಅಲ್ಲಿ ಸತ್ತು ಬಿದ್ದಿರ್ತಕ್ಕಂಥ ರಾಶಿ ರಾಶಿ ಹೆಣಗಳು ದೆವ್ವ ಭೂತ ಪಿಶಾಚಿಗಳಾಗಿ ರುದ್ರ ನರ್ತನ ಮಾಡ್ತಾ ಇದ್ದಾವಂತೆ. ಈ ನಡ್ಕೊಂಡು ಹೋಗ್ತಕ್ಕಂಥ ದುರ್ಯೋಧನನನ್ನು ಕಂಡು ಅಪಹಾಸ್ಯ ಮಾಡ್ತಾ ಇದ್ದಾವಂತೆ. ಎಲ್ಲವೋ ದುರುಳ, ದುಷ್ಟ, ಪಾಪಿಷ್ಟ, ಯಾವ ರೀತಿಯಾಗಿ ಮೆರೆದವ, ಈಗ ನಿನಗೆ ಯಾವ ಸ್ಥಿತಿ ಬಂತಲ್ಲ ಅಂತೇಳಿ ಆ ದುರ್ಯೋಧನನ ಅಸಹಾಯಕ ಸ್ಥಿತಿ ಕಂಡು ಹಟ್ಟಹಾಸತನದಿಂದ ನಗುತ್ತಾ ಇದ್ದಾವಂತೆ. ಅಷ್ಟೊಂದು ಅಪಮಾನ, ಅವಮಾನ, ಅಪಹಾಸ್ಯ ಮಾಡ್ತಾ ಇದ್ದಾವಂತೆ. ಇಂಥ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದಾಗ ಎಂತೆಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ ಆ ದುರ್ಯೋಧನನು. ನೋಡೋಣ. ಉಡಿದಿರ್ದ ಕೈದು ನೆತ್ತರ, ಉಡಿದಿರ್ದಂದ್ರೆ ಮುರಿದು ಬಿದ್ದಿರ್ತಕ್ಕಂಥ, ಕೈದು ನೆತ್ತರ, ಕೈದು ಅಂದ್ರೆ ಆಯುಧ. ಶತ್ರು ಸೈನಿಕರ, ಮಿತ್ರ ಸೈನಿಕರ ಹೋರಾಡಿ 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 ಹರಿತವಾದಂಥ ಖಡ್ಗಗಳು, ಕತ್ತಿಗಳು, ಗುರಾಣಿಗಳು, ಮಚ್ಚುಗಳು, ಗದಗಳು ಏನೇ ಇರ್ಬೋದು, ಸಕಲ ರೀತಿಯ ಆಯುಧಗಳು ತುಂಡು ತುಂಡಾಗಿ ಮುರಿದು ಕೆಳಗಡೆ ಬಿದ್ದಿದ್ದಾವೆ. ನೆತ್ತರ ಕಡಲೊಳು ಹಡಿಗಡಿಗೆ. ಕುರುಕ್ಷೇತ್ರ ಯುದ್ಧ ಭೂಮಿಯನ್ನು ಕಡಲಂದ್ರೆ ಸಮುದ್ರ, ಸಾಗರ, ಶರದಿ. ಸಮುದ್ರದ ನೀರಿಗೆ ಹೋಲಿಕೆ ಮಾಡ್ತಾನೆ. ಅಂದ್ರೇನೋ ಈ ಕುರುಕ್ಷೇತ್ರ ಯುದ್ಧ ಭೂಮಿಯನ್ನು ಸಾಗರಕ್ಕೆ ಹೋಲಿಕೆ ಮಾಡ್ತಾನೆ. ಎಂಥ ಸಾಗರ? ರಕ್ತದ ಸಾಗರದಲ್ಲಿ ಮುರಿದು ಬಿದ್ದಿರ್ತಕ್ಕಂಥ ಆಯುಧಗಳು ಕೆಳಗಡೆ ಬಿದ್ದಿದ್ದಾವೆ. ಹಡಿಗಡಿಗೆ ಅಂದರೆ ಹೆಜ್ಜೆ ಹೆಜ್ಜೆಗೆ. ಅವನು ಒಂದೊಂದೇ ಹೆಜ್ಜೆ ಇಡ್ತಾ ಹೋಗ್ಬೇಕಾದಾಗ ಹೆಜ್ಜೆ ಹೆಜ್ಜೆಗೆ ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ದಾನೆ. ಎಂಥ ನೋವು ಅನುಭವಿಸ್ತಾ ಇದ್ದಾನೆ ಅಂದರೆ, ಹರಿತವಾದಂಥ ಖಡ್ಗಗಳು, ಆಯುಧಗಳು ಕೆಳಗಡೆ ಬಿದ್ದಿದ್ದಾವೆ. ಅವು ಬಿದ್ದಿರ್ತಕ್ಕಂಥ ಹರಿತವಾದಂಥ ಖಡ್ಗಗಳು, ಕತ್ತಿಗಳು, ಗುರಾಣಿಗಳು, ಮಚ್ಚುಗಳು ಅಥವಾ ಗದಗಳು ತಳಮನ, ತಳ ಅಂದರೆ ಪಾದ, ಅವನ ಪಾದಗಳಿಗೆ ಉರ್ಚುತ್ತೀರೆ ಅಂದ್ರೆ ಚುಚ್ಚುತ್ತಾ ಇದ್ದಾವಂತೆ. ಅವನ ಪಾದಗಳಿಗೆ ಚುಚ್ಚುತ್ತಾ ಇದ್ದಾವಂತೆ. ಕಾಲಿಡೆಲೆಡೆ ಇಲ್ಲಿ ಚುಚ್ಚುತ್ತಾವಂತ. ಇಲ್ಲಿ ಬಿಟ್ಟು ಆ ಕಡೆ ಕಾಲಿಟ್ರೆ ಅಲ್ಲಿ ಚುಚ್ಚುತ್ತಾ ಇದ್ದಾವೆ, ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಕಾಲಿಟ್ರೆ ಅಲ್ಲಿನೂ ಚುಚ್ಚುತ್ತಾ ಇದ್ದಾವೆ. ಎಲ್ಲೆಲ್ಲಿ ಕಾಲಿಡ್ತಾ ಇದ್ದಾನೆ ಅಲ್ಲೆಲ್ಲೆಲ್ಲ ಚುಚ್ಚುತ್ತಾ ಇದ್ದಾವೆ. ಎಡೆ ಅವನಿಗೆ ಎಲ್ಲಿ ಸ್ಥಳನೇ ಇಲ್ಲ. ತುಂಡರಿಸಿ ಬಿದ್ದಿರ್ತಕ್ಕಂಥ ಸ್ಥಳಗಳಿಲ್ಲದೆ ಸ್ಥಳನೇ ಇಲ್ಲ, ಆ ಥರ ಬಿದ್ದಿದ್ದಾವೆ. ಆದ್ರೂ ಕುರುಪತಿ ದುರ್ಯೋಧನನ್ನು, ಭೀಷ್ಮಾಚಾರ್ಯರನ್ನು ನೋಡಲಿಕ್ಕೆ ಹೋಗಲೇಬೇಕು. ಅದಕ್ಕೋಸ್ಕರ ಆ ಥರ ಹರಿತವಾದಂಥ ಖಡ್ಗಗಳಿಂದ, ಚುಚ್ಚುವಿಕೆಯಿಂದ ಮುಕ್ತಿ ಹೊಂದಿ ಹೋಗಲೇಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡ್ತಾನೆ,
ದಡಿಗ ವೆಣಂಗಳನೆ ಮೆಟ್ಟಿ ಮೆಲ್ಲ ಮೆಲ್ಲನೆ ನಡೆದ. ದಡಿಗ ವೆಣಂಗಳನೆ ಅಂದ್ರ ಭಾರಿ ಎಣಗಳ, ರಾಶಿ ರಾಶಿ ಎಣಗಳ ಮೇಲೆ, ಮೆಟ್ಟೆ ಅಂದ್ರೆ ತುಳಿದು, ರಾಶಿ ರಾಶಿ ಎಣಗಳ ಮೇಲೆ ತುಳ್ಕೊಳ್ತಾ ಅವನೇನು ಮಾಡ್ತಾ ಇದ್ದಾನೆ, ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಾನಂತೆ. ಅದು ಸಹಾಯಕ್ಕೆ ಸಂಜಯ್ ಎನ್ನುವಂಥವನನ್ನು ಅವನ ಹೆಗಲ ಮೇಲೆ ಕೈ ಹಿಡ್ಕೊಂಡು ಅವನ ಸಹಾಯದೊಂದಿಗೆ ಹಾಗೇನೆ ಹೋಗ್ತಾ ಇದ್ದಾನೆ. ಅವನ ಅಸಹಾಯಕ ಸ್ಥಿತಿ ಎಂಥ ಶತ್ರುಗಿನೂ ಸಹ ಬರುವಂಥದ್ದು ಬೇಡ. ಆ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಆ ಥರನಾಗಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹೋಗ್ತಾ ಇದ್ದಾನೆ. ಇನ್ನು ಎಂತೆಂಥ ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತಾ ಇದ್ದಾನೆ ನೋಡೋಣ. ಇಬ ಶೈಲಂಗಳನೆ ಹೇರಿ ಹೇರಿ ರುದಿರ ಸ್ರೋತಂಗಳಂ ದಾಂಟಿ ದಾಂಟಿ ಇಬ ದೋರ್ನೀಲಾಲತ ಪ್ರತಾನ ವಿಪಿನ ರಾತಂಗಳಳು ಸಿಲ್ಕಿ ಸಿಲ್ಕಿ ಬರಂ ಗೈದು ಹರದೆ ಹಾಯ್ದಿ ಸಂಜಯ ಶಿರ ಸಂದ ಅವಲಂಬಮಂ ಕುರುಪ್ರಭುಂ ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಹೀಗೆ ಹೋಗ್ತಾ ಹೋಗ್ತಾ ಯಾವ ಥರನಾಗಿ ತನಗೆ ದೈಹಿಕವಾಗಿ ಮಾನಸಿಕವಾಗಿ ನೋವಾಗದ ಥರ ಹೋಗ್ತಾ ಇದ್ದಾನಂದ್ರೆ, ಇಬ ಶೈಲಂಗಳನ್ನು ಹೇರಿ ಹೇರಿ, ಇಬ ಅಂದ್ರ ಆನೆ, ಶೈಲಂಗಳಂ ಅಂದ್ರ ಬೆಟ್ಟ. ಎಷ್ಟೋ ಸಾವಿರಾರು ಲಕ್ಷಗಟ್ಟಲೆ ಆನೆಗಳನ್ನು ಸಹ ಸತ್ತು ಬಿದ್ದಿದ್ದಾವೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ. ಅದಕ್ಕೆ ಹೇಳ್ತಾರೆ, ಆನೆ ಇದ್ದಾಗ ಹಾಳೆತ್ತಾರ, ಆನೆ ಬಿದ್ದಾಗನೂ ಹಾಳೆತ್ತಾರ ಅಂತ ಕರಿತೀವಿ. ಅಂದ್ರೇನು, ಜೀವಂತವಿದ್ದಾಗ ಅಷ್ಟೇ ದೈತ್ಯಾಕಾರ ಅದು ಆನೆ, ಅದರ ಗಾತ್ರ ಬಲ ದೇಹ ದಾರ್ಢ್ಯತೆಯಲ್ಲಿ. ಬಿದ್ದಾಗ ಅಂದ್ರೆ ಸತ್ತು ಹೋದಾಗನೂ ಸಹ ಅದರ ದೇಹ ದಾರ್ಢ್ಯತೆ, ಅದರ ಶಕ್ತಿ ಸಾಮರ್ಥ್ಯ, ಅದರ ಒಂದು ದೈತ್ಯಾಕಾರದ ದೇಹನೂ ಅಷ್ಟೆ. ಆದರೆ ಅವನು ಹೋಗುವಂಥ ಸ್ಥಳದಲ್ಲಿ ದೈತ್ಯಾಕಾರದ ಆನೆಗಳು ಸತ್ತು ಬಿದ್ದಿದ್ದಾವೆ. ಅಂಥ ಆನೆಗಳನ್ನು ಏರುವಂಥದ್ದು ಮತ್ತು ಆನೆಗಳಿಂದ ಇಳಿಯುವಂಥದ್ದು ಅದು ಹರಸಾಹಸದ ಕೆಲಸ. ಹೆಂಗಂದ್ರೆ ನೋಡುಗರಿಗೆ ಅಥವಾ ಹೆಂಗಂದ್ರೆ ಅವನ ಮನಸ್ಸಿಗೆ ಹೆಂಗಾಗುತ್ತಂದರೆ, ದೊಡ್ಡದಾದಂಥ ಪರ್ವತಗಳನ್ನೇ, ದೊಡ್ಡದಾದಂಥ ಬೆಟ್ಟಗಳನ್ನೇ ಏರಿ ಇಳಿದಂತೆ ಅವನಿಗೆ ಅನುಭವ ಆಗ್ತಾ ಇದೆಯಂತೆ. ರುದಿರ ಸ್ತ್ರೋತಂಗಳಂ ದಾಂಟಿ ದಾಂಟಿ, ರುದಿರ ಅಂದ್ರೆ ರಕ್ತ, ರಕುತ, ಹೌದಾ, ನೆತ್ತರು, ಸಮಾನಾರ್ಥಕ ಶಬ್ದಗಳು ನೋಡಿ. ರಕ್ತದ ನದಿಗಳು ಬೋರ್ಗರೆತ, ಕುರುಕ್ಷೇತ್ರ ಯುದ್ಧ ಭೂಮಿ ಎನ್ನುವಂಥ ರಕ್ತದ ಬೋರ್ಗರೆತದ ನದಿಗಳು ಉಕ್ಕಿ ಹರಿತಾ ಇದ್ದಾವಂತ. ಅಂಥ ರಕ್ತದ ನದಿಗಳನ್ನು ದಾಟಿ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಇಬ ದೋರ್ ನೀಲಾಲತ, ಅಷ್ಟೇ ಅಲ್ಲದೆ ಹೀಗೆ ನಡ್ಕೊಂಡು ಹೋಗ್ಬೇಕಾದಾಗ, ಇಬ ಅಂದ್ರೆ ಆನೆ, ಇಬ ದೋರ್ ನೀಲಾಲತ, ನೀಲಾಲತ ಅಂದ್ರೇನು, ಸೊಂಡಿಲು, ಆನೆಯ ಸೊಂಡಿಲು ನೋಡಿ. ಈ ಒಂದು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದಾಗ ಆನೆಯ ಸೊಂಡಿಲುಗಳು ಅವನ ಪಾದಗಳಿಗೆ ಅಥವಾ ಅವನ ಕಾಲುಗಳಿಗೆ ಎಡರು ತೊಡರುಗಳನ್ನು ಉಂಟು ಮಾಡ್ತಾ ಇದ್ದಾವಂತೆ. ಎಡರು ತೊಡರುಗಳನ್ನು ಉಂಟು ಮಾಡ್ತಾ ಇದ್ದಾವಂತೆ. ಆ ಒಂದು ಆನೆಗಳ ಸೊಂಡಿಲಿನ ಎಡರು ತೊಡರುಗಳ ಮಧ್ಯೆ ಸಿಲ್ಕೊಳ್ತಾ ಇದ್ದಾನೆ. ಅವುಗಳಿಂದ ಹೊರಬರಲಿಕ್ಕೆ ಅವನಿಗೆ ಎಂಥ ಅನುಭವವಾಗ್ತಾ ಇದೆ ಅಂದರೆ, ವಿಪಿನ ರಾತಂಗಳು ಸಿಲ್ಕಿ ಸಿಲ್ಕಿ. ಅದು ಅವನಿಗೆ ಯಾವ ಅನುಭವ ಕೊಡ್ತಾ ಇದೆ ಅಂದರೆ, ದಟ್ಟವಾದಂಥ ಕಾಡಿನ ನಡಮಧ್ಯೆ ನಡ್ಕೊಂಡು ಹೋಗ್ಬೇಕಾದಾಗ ನಮಗೆ
ಸಲೀಸಾಗಿ ಸುಲಭವಾಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ನಮಗೆ ಗಿಡ ಮರಗಳ ರಂಬೆ ಕೊಂಬೆಗಳ ಅಡ್ಡಿಯನ್ನುಂಟು ಮಾಡ್ತವೆ. ಎಷ್ಟೋ ಬಳ್ಳಿಗಳನ್ನು ಸಹ ನಮಗೆ ಅಡ್ಡಿಯನ್ನುಂಟು ಮಾಡ್ತವೆ. ನಮಗೆ ಎಷ್ಟೊಂದು ದೈಹಿಕವಾಗಿ ಮಾನಸಿಕವಾಗಿ ಕಿರುಕುಳ ಉಂಟಾಗುತ್ತದೆ. ಹೇಗೆ ಕಾಡಿನ ನಡ ಮಧ್ಯೆ ನಡ್ಕೊಂಡು ಹೋಗ್ಬೇಕಾದಾಗ ಆ ಬಳ್ಳಿಗಳು ರಂಬೆ ಕೊಂಬೆಗಳು ಹೇಗೆ ಎಡರು ತೊಡರುಗಳನ್ನು ಉಂಟು ಮಾಡ್ತವೆ ಕಾಲುಗಳಿಗೆ ಸಿಲುಕಿ, ಹಾಗೆ ಸೊಂಡಿಲು ಹಾನಿಯ ಸೊಂಡಿಲುಗಳ ಎಂತಕ್ಕಂಥವುಗಳು ಅವನ ಕಾಲುಗಳನ್ನು ಎಡರು ತೊಡರು ಅಥವಾ ಅವುಗಳ ನಡಮಧ್ಯೆ ಸಿಲುಕಿ ಅವುಗಳಿಂದ ಹೊರಬರಲಿಕ್ಕೆ ಅಷ್ಟೊಂದು ಕಷ್ಟ ಆಗ್ತಾ ಇತ್ತಂತೆ. ಈ ಥರ ಅಂಥ ಸಮಸ್ಯೆಗಳಿಂದ ಬರಂಗೈದು ವೇಗವಾಗಿ ಬರ್ತಾ ಇರಬೇಕಾದಾಗ ಅರದೆ ಹಾಯ್ದಿ ಅವುಗಳನ್ನೆಲ್ಲವುಗಳನ್ನು ಲೆಕ್ಕಿಸದೆ ಹಾಗೆ ಮುನ್ನುಗ್ಗಿ ಬರ್ತಾ ಇದ್ದಾನೆ. ಹೆಂಗೆ ಬರ್ತಾ ಇದ್ದಾನಂದ್ರೆ ಸಂಜಯ ಎನ್ನುವಂಥ ಸಹಾಯಕ್ಕಿದ್ದಾನೆ. ಶಿರ ಅಂದ್ರೆ ಅವನ ಕತ್ತು, ಅವನ ಕುತ್ತಿಗೆ ಅಥವಾ ಹೆಗಲಿಗೆ ಅವಲಂಬಮಂ ಸಂಜಯ್ ಎನ್ನುವಂತಹ ಸಹಾಯಕನ ಹೆಗಲಿಗೆ ಕೈಗೊಟ್ಟು ಕೈ ಹಾಕಿ ಅವನ ಸಹಾಯದೊಂದಿಗೆ ಹೀಗೆ ಬರ್ತಾ ಇರಬೇಕಾದಾಗ ಮುಂದೆ ಅವನ ಕನಸು ಮನಸ್ಸಿನಲ್ಲೂ ಸಹ ಈ ಥರನಾದಂಥ ಗುರುಗಳ ಹೆಣವನ್ನು ನೋಡ್ತೀನಿ ಅಂದ್ಕೊಂಡಿದ್ದಿಲ್ಲ. ಅಂಥ ಭಯಾನಕತನತೆಯ ವ್ಯಕ್ತಿಯ ಒಂದು ಹೆಣವನ್ನು ನೋಡ್ತಾನೆ. ಆತ ಯಾರಲ್ಲ, ದ್ರೋಣಾಚಾರ್ಯರ ಹೆಣ. ಅದನ್ನೇ ಹೇಳ್ತಾನೆ, ಕುರುಪ್ರಭು ಖಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ತಮ್ಮ ಗುರುಗಳಾದಂಥ ದ್ರೋಣಾಚಾರ್ಯರು ಯಾವ ರೀತಿಯದಾಗಿ ಶತ್ರುಗಳ ಹೊಡೆತಕ್ಕೆ ಸಿಲುಕಿ ಜರ್ಜರಿತಕ್ಕೆ ಒಳಗಾಗಿ ಸತ್ತು ಬಿದ್ದಿದ್ದಾನಂದ್ರ, ಶರ ಅಂದ್ರೆ ಬಾಣ, ಶರಜಾಲ ಬಾಣಗಳೆಂಬ, ಜಾಲ ಅಂದ್ರೆ ಬಲೆ. ಅವನ ದೇಹದ ತುಂಬೆಲ್ಲ ಬಾಣಗಳೇ ಒಕ್ಕಿದಾವ. ದೇಹದ ತುಂಬೆಲ್ಲ ಬಾಣಗಳು ಒಕ್ಕು ಅವನು ರಕ್ತಗತನಾಗಿ ಅಷ್ಟೊಂದು ಜರ್ಜರಿತಕ್ಕೆ ಒಳಗಾಗಿ ಆ ದ್ರೋಣಾಚಾರ್ಯರು ಸತ್ತು ಬಿದ್ದಿದ್ದಾರೆ. ಅಂತ ಸತ್ತು ಬಿದ್ದಿರ್ತಕ್ಕಂಥ ದ್ರೋಣಾಚಾರ್ಯರ ಹೆಣವನ್ನು ಇಲ್ಲಿ ದುರ್ಯೋಧನನು ನೋಡ್ತಾನೆ. ನೋಡಿದಾಗ ಬಹಳಷ್ಟು ದುಃಖಿತನಾಗಿ ತನ್ನ ರೋದನೆಯ ಭಾವನೆಗಳನ್ನು ತೋಡಿಕೊಳ್ತಾನೆ. ಆ ಹೆಣವನ್ನು ನೋಡಿದ ತಕ್ಷಣವೇ ಏನು ಹೇಳ್ತಾನೆ ನೋಡಿ, ವಚನ ಹಂತು ನಿಸರ್ಗ ದುಷ್ಟ ದೃಷ್ಟದ್ಯುಮ್ನನ ಕಚನಿ ಗ್ರಾಹಕರ ವಿಲುಳಿತ ಮೌಳಿಯಾಗಿರ್ದ ಬಾರ ಧ್ವಜನ ಇರವಂ ರಾಜ ರಾಜ ನೋಡಿ. ನೋಡಿ, ಆ ಥರ ಬಾಣಗಳ ಹೊಡೆತಕ್ಕೆ ಸಿಲುಕಿ ಜರ್ಜರಿತನಾಗಿ ಬಿದ್ದಿರ್ತಕ್ಕಂಥ ದ್ರೋಣಾಚಾರ್ಯರ ಹೆಣವನ್ನು ನೋಡಿದ ತಕ್ಷಣವೇ ತನ್ನ ಮನಸ್ಸಿನಲ್ಲಿ ತಾನು ಹೇಳ್ಕೊತಾ ಇದ್ದಾನೆ, ದುಃಖಿತನಾಗಿ ಏನಂತ ಹೇಳ್ತಾನೆ, ಹಂತು ನಿಸರ್ಗ ದುಷ್ಟ ದೃಷ್ಟ ದುಮ್ನಂ. ನಿಸರ್ಗ ಸ್ವಾಭಾವಿಕವಾಗಿ ಸಹಜವಾಗಿ ಕೆಟ್ಟವು ನೆನೆಸ್ಕೊಂಡಿರ್ತಕ್ಕಂಥ ಇಲ್ಲಿ ದೃಷ್ಟ ದುಮ್ನನ ಕೈಯಿಂದ ತಲೆ ಕೆಡಿಸ್ಕೊಂಡು ಇಲ್ಲಿ ಅಸಹಾಯಕನಾಗಿ ಮೌನವಾಗಿ ಸತ್ತು ಬಿದ್ದಿರ್ತಕ್ಕಂಥ ಈ ಒಂದು ಬಾರ ಧ್ವಜದ ವಂಶದ ಕುಲತಿಲಕನಾಗಿರ್ತಕ್ಕಂಥ ಅಥವಾ ಬಾರ ಧ್ವಜದ ವಂಶದವನಾಗಿರ್ತಕ್ಕಂಥ ದ್ರೋಣಾಚಾರ್ಯರ ಹೆಣವನ್ನು ನೋಡಿಬಿಡ್ತಾನೆ. ಯಾರು? ರಾಜರಾಜಮ್ಮ ಅಂದರೆ ಈ ಸಂದರ್ಭದಲ್ಲಿ ದುರ್ಯೋಧನ ನೋಡಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ? ದುಃಖಿತನಾಗಿ ಹೇಳ್ತಾ ಇದ್ದಾನೆ. ನೋಡೋಣ. ಹರೆಯಮೆ ಬಿಲ್ಲ ಬಿನ್ನಣಿಕೆ ಗಾಂಡೀವಿಯ ಹಲ್ತೋ
ಪಿನಾಕ ಪಾಣಿಯಮ್ಮನೆ ಅರಿಯನೆ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲ್ಲಲ್ಕದೋ ನಿಮ್ಮ ಉಪೇಕ್ಷೆ ಎಂದು ಹರಿಯನಿದೆನ್ನ ಕರ್ಮ ವಶಮೆ ಎಂದು ಹರಿಯಮೆ ನಿಮಗಿಂತೋ ಸ್ವಾಮಿ ತೆರದಿ ದಿನಕಾರಣಮಂ ನೆರೆಯೇ ಸಂಭವಿಸಿರ್ದುದೋ ಕುಂಭ ಸಂಭವ. ನೋಡಿ, ದ್ರೋಣಾಚಾರ್ಯರ ಎಣದ ಹತ್ರ ಬರ್ತಾನೆ. ಬಹಳಷ್ಟು ದುಃಖಿತನಾಗಿ ದುಃಖವನ್ನು ವ್ಯಕ್ತಪಡಿಸಿ ಆ ಶವವಾಗಿ ಬಿದ್ದಿರ್ತಕ್ಕಂಥ ಕರ್ಣನ ಏನು ದ್ರೋಣಾಚಾರ್ಯರ ಕಳೆಬರ ಕಂಡು ಹೇಳ್ತಾ ಇದ್ದಾನೆ. ಏನಂತ ಕೇಳ್ಕೊಳ್ತಾ ಇದ್ದಾನೆ ನೋಡಿ. ಹರಿಯನೇ, ನನಗೆ ತಿಳಿಯದಾಯಿತು, ಅರಿಯದಾದೇನು ಏನಂತ. ಬಿಲ್ಲ ಭಿನ್ನಣಿಕೆ ಗಾಂಡೀವಿಯಲ್ತೋ. ಬಿಲ್ಲ ಭಿನ್ನಣಿಕೆ ಅಂದರೆ ಬಿಲ್ವಿದ್ಯೆಯ ಕೌಶಲ್ಯ, ಶಬ್ದವೇದಿ ವಿದ್ಯೆ, ಧನುರ್ವಿದ್ಯೆ, ಬಿಲ್ವಿದ್ಯೆ ನನಗೆ ತಿಳಿಯದಾಯಿತು. 3 ಲೋಕಗಳಲ್ಲಿ ಬಿಲ್ವಿದ್ಯೆಯಲ್ಲಿ ನಿನ್ನಂಥ ಕೌಶಲ್ಯ, ನಿನ್ನಂಥ ಪರಿಣಿತಿ ಉಳ್ಳಂಥ ವ್ಯಕ್ತಿ ಯಾರೂ ಇದ್ದಿಲ್ಲ. ಗಾಂಡೀವಿಯಲ್ತು, ಗಾಂಡೀವಿಯಲ್ತ್ ಅಂದರೆ ಅರ್ಜುನನೇಕೆ. ಯಾಕಂದರೆ ಗುರುಗಳನ್ನು ಮೀರಿಸ್ಬೇಕಂದ್ರೆ ಅಲ್ಲಿ ಅರ್ಜುನನೇ ಶಬ್ದವೇದಿ ವಿದ್ಯೆಗೆ ಅವನಿಗೆ ಕೊಟ್ಟಿರುವಂಥದ್ದು, ಶಬ್ದವೇದಿ ವಿದ್ಯೆ ಕಲಿಸ್ಕೊಟ್ಟಿರುವಂಥದ್ದೇ ಅರ್ಜುನನೇ. ಅದಕ್ಕೆ ಹೇಳ್ತಾನೆ, ನಿನ್ನನ್ನು ಬಿಟ್ಟರೆ ಅರ್ಜುನನೇಕೆ. ಪಿನಾಕ ಪಾಣಿಯಂ, ಪಿನಾಕ ಅಂದ್ರೆ ತ್ರಿಶೂಲ, ಪಾಣಿಯಂ ಅಂದ್ರೆ ಧರಿಸಿದವ, ಆತನೇ ತ್ರಿಶೂಲವನ್ನು ಧರಿಸಿದವ, ಆತನೇ ಶಿವ ಪರಮಾತ್ಮ. ಅರ್ಜುನನೇಕೆ, ಶಿವನನ್ನೇ ಬಿಲ್ವಿದ್ಯೆಯಲ್ಲಿ ಶಿವನನ್ನೇ ಸೋಲಿಸುವಂಥ ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿ ಇತ್ತು. ಆದರೆ ಹರಿಯದನ ಇದಿರ್ಚಿ. ಆದರೆ ಈ ಸಂದರ್ಭದಲ್ಲಿ ಶಿವನನ್ನೇ ಗೆಲ್ಲಬೇಕಾದಂಥ ಶಕ್ತಿ ಸಾಮರ್ಥ್ಯ ಇದ್ರೂ ಸಹ ಈ ಸಂದರ್ಭದಲ್ಲಿ ನೀನು ಅಸಮರ್ಥನಾಗಿ ನೀನು ಸತ್ತು ಬಿದ್ದಿದ್ದೀಯ. ಅಂದರೆ ನಿಮ್ಮೊಡನೆ ಕಾದಿ ಗೆಲ್ಲಲ್ಕದು ನಿಮ್ಮ ಉಪೇಕ್ಷೆಯಿಂದ ಅಂತ ಅರ್ಜುನನಿಂದ ಅಂತ ಶಿವ ಪರಮಾತ್ಮನೊಡನೆ ಯುದ್ಧದಲ್ಲಿ ಹೋರಾಡಿ ಗೆಲ್ಲುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿತ್ತು. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಉಪೇಕ್ಷೆ ಎಂದು ಅರಿಯನಿದೆನ್ನ. ಆದರೆ ನಾನು ಈ ಥರ ಯುದ್ಧ ಭೂಮಿಯಲ್ಲಿ ಶತ್ರುಗಳ ವಿರುದ್ಧ ಹೋರಾಡಿ ಸಾಹಿತಿ ಅಂತಂದೇಳಿ ನಾನು ಕನಸು ಮನಸ್ಸಿನಲ್ಲೂ ಸಹ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಆದರೆ ನೀನು ಈ ಥರ ಸತ್ತದ್ದು ಬಿದ್ದಿದ್ದಿ ಅಂದರೆ ಅದಕ್ಕೆ ನೀನು ಹೊಣೆಗಾರಲ್ಲ, ನೀನು ಕಾರಣನಲ್ಲ. ಕರ್ಮವಶಮೇ ಎಂದು ಹರಿಯಂ ನಿನಗಿಂತಂ. ನೀನು ಆ ಥರ ಸತ್ತು ಬಿದ್ದಿದ್ದಿ ಅಂದ್ರೆ ನಾನು ಮಾಡಿದಂಥ ಪಾಪಗಳು, ನಾನು ಮಾಡಿದಂಥ ಕೆಟ್ಟ ಕೆಲಸ ಕಾರ್ಯಗಳು, ನಾನು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸ ಕಾರ್ಯಗಳಿಂದ ನಿನಗೆ ಈ ಥರನಾದಂಥ ಸಾವು ಬರಬೇಕಂದ್ರೆ ಅದಕ್ಕೆ ನಾನೇ ಹೊಣೆಗಾರ. ನಾನು ಮಾಡಿರ್ತಕ್ಕಂಥ ತಪ್ಪು, ನಾವು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸ ಕಾರ್ಯಗಳೇ. ಸ್ವಾಮಿ, ಈ ಥರ ನಿನಗೆ ಸಾವು ಬಂದಿದೆ ಅಂದರೆ ನನ್ನಿಂದನೇ. ತೆರ ದಿನ ಕಾರಣಮಂ ನೆರೆಯೇ ಸಂಭವಿಸಿರ್ದುದೋ ಕುಂಭ ಸಂಭವ. ನನ್ನ ಕೆಟ್ಟ ಕೆಲಸ ಕಾರ್ಯಗಳಿಂದ ಈ ಥರ ನೀನು ಸಾವಾಗಿ ಕಂಡುಕೊಂಡಿದೆಯೋ ಅಥವಾ ಇನ್ನಿತರ ಸರಿಯಾದಂಥ ಕಾರಣಗಳನ್ನು ನನಗೆ ತಿಳಿಯಲಾರನಾದೆನು. ನನಗೆ ಸರಿಯಾದಂಥ ಕಾರಣನೇ ತಿಳ್ಕೊಳ್ಳೋಕ್ಕೆ ನನ್ನಿಂದ ಸಾಧ್ಯನೇ ಆಗ್ತಾ ಇಲ್ಲ ಅಂತಂದೇಳಿ ಬಹಳ ದುಃಖಿತನಾಗಿ ಆ ಗುರುಗಳ ಎಣದ ಮುಂದೆ ಬಹಳಷ್ಟು ನೋವಿನ ಮಾತುಗಳನ್ನು ಹೇಳ್ಕೊಳ್ತಾ ಇದ್ದಾನೆ ಇಲ್ಲಿ ದುರ್ಯೋಧನನ್. ಕೊನೆಗೆ
10 ಸಾಕಾಗಿ ಮುಂದುವರೆದು ಎಂದು ದುಃಖಮಂ ಗೈದು ಕುಂಭ ಸಂಭವನಂ ತ್ರಿಹ ಪ್ರದಕ್ಷಿಣಂ ಗೈದು ಬರುತ್ತಮ್ಮ ದಿಶ ಭಾಗದೋಳು ಆ ಥರ ದುಃಖವನ್ನು ವ್ಯಕ್ತಪಡಿಸಿ ಕೊನೆಗೆ ಕುಂಭ ಸಂಭವಂ ತ್ರಿಹ ಪ್ರದಕ್ಷಿಣಂ ಗೈದು ಅಂದ್ರೇನು ದ್ರೋಣಾಚಾರ್ಯರ ಎಣದ ಸುತ್ತಲೂ 3 ಸುತ್ತು ಸುತ್ತುವರೆದು ಪ್ರದಕ್ಷಿಣೆ ಮಾಡಿ ಮುಂದೆ ಆ ಗುರುಗಳಿಗೆ ನಮಸ್ಕರಿಸಿ ಅಲ್ಲಿಂದ ಮುಂದಕ್ಕೆ ದಿಶ ಭಾಗದೊಳ ಮುಂದಿನ ದಿಕ್ಕಿನತ್ತ ಹೊರಟು ಹೋಗಬೇಕಾದಾಗ ಇನ್ನೂ ಒಂದು ಕೆಲವೇ ಹೆಜ್ಜೆಗಳ ಮುಂದಕ್ಕೆ ಹೋಗಿದ್ದಾನೆ. ಅಲ್ಲಿ ತನ್ನ ಶತ್ರುವಿನ ಮಗನಾಗಿರ್ತಕ್ಕಂಥ ಅಭಿಮನ್ಯುವಿನ ಕಳೆಬರ ನೋಡ್ತಾ ಇದ್ದಾನೆ. ಅಲ್ಲಿ ಅಭಿಮನ್ಯು ಶತ್ರುವಿನ ಮಗನಾಗಿದ್ರೂ ಅವನ ವೀರತನ, ಧೀರತನ, ಶೌರ್ಯತನ, ಪರಾಕ್ರಮಿತನ ಅದನ್ನು ಕಂಡು ಅಲ್ಲಿ ಆ ವೀರ ಅಭಿಮನ್ಯುವಿನನ್ನು ಹೊಗಳ್ತಾ ಹೋಗ್ತಾ ಇದ್ದಾನೆ. ಇಲ್ಲಿ ದುರ್ಯೋಧನನ ಮನಸ್ಸಿನಲ್ಲಿ ಅಂತಃಕರಣದ ಹೃದಯ ವೈಶಲ್ಯತನ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಅದನ್ನು ನೋಡೋಣ. ಹರೆ ಮುಗಿದಿರ್ದ ಕಣ್ಮಲರ್ ಅಲರ್ದ ಮೊಗಂ ಕಡಿ ಹೋದ ಕೈಯುಮ ಸುರತರಮ ಹಾಗೆ ಖರ್ಚಿದ ಉಡಂ ಬೆರೆಸನ್ನ ಶರಪ್ರಹಾರ ಜರ್ಜರಿತ ಶರೀರನಾಗಿ ನಾವು ಲೋಹಿತ ವಾರ್ದಿಯೊಳು ಹಲ್ದು ಬೀಳ್ದ ನಂ ಕುರುಪತಿ ನೋಡಿ ಕಂಡನ ಅಭಿಮನ್ಯು ಕುಮಾರನನ ಹಾಜಿವೀರನಂ. ವಿದ್ಯಾರ್ಥಿಗಳೇ, ದ್ರೋಣಾಚಾರ್ಯರಿಗೆ ಎಣದ ಸುತ್ತು 3 ಸುತ್ತು ಪ್ರದಕ್ಷಿಣೆ ಮಾಡಿ ಕೈ ಮುಗಿದು ಕೆಲವೇ ಹೆಜ್ಜೆಗಳನ್ನಿಟ್ಟು ಹೋಗ್ತಾ ಇರಬೇಕಾದಾಗ ಅಲ್ಲಿ ತನ್ನ ಶತ್ರುವಿನ ಮಗನಾಗಿರ್ತಕ್ಕಂಥ ಅಭಿಮನ್ಯುವಿನ ಕಳೆಬರ ನೋಡ್ತಾನೆ. ಆ ಹೆಣವಾಗಿ ಹೇಗೆ ಬಿದ್ದಿದ್ದ ಅಭಿಮನ್ಯು ಅಂತಕ್ಕಂಥದ್ದನ್ನು ರನ್ನಕವಿಲಿ ಚಿತ್ರಿಸ್ತಾ ಹೋಗ್ತಾನೆ. ನೋಡೋಣ. ಹರೆ ಮುಗಿದಿರ್ದ ಅಂದ್ರೆ ಅರ್ಧ ಮುಚ್ಚಿದ, ಕಣ್ಮಲರ್ ಅಲರ್ಧ ಮೊಗಂ, ಕಣ್ಮಲರ್ ಕಣ್ ಪ್ಲಸ್ ಮಲರ್ ಕಣ್ಮಲರ್ ಕಣ್ಣೆಂಬ ಹೂವು ಮತ್ತು ಅರ್ಧ ಮೊಗಂ ಅರ್ಧ ಮುಖ ಕಾಣ್ತಾ ಇದೆ, ಅರ್ಧ ಮುಖ ಮುಳುಗಿದೆ. ಕಡಿ ಹೋದ ಕೈಯುಮ 2 ಕೈಗಳು 2 ಬಾವುಗಳು ಶತ್ರುಗಳ ಒಂದು ಹರಿತವಾದಂಥ ಖಡ್ಗಗಳಿಂದ ಕತ್ತರಿಸಿ ಹೋಗಿದ್ದಾವೆ. ಸುರತರಮಾಗಿ ಅತಿ ಭಯಂಕರವಾಗಿ ಆ ವ್ಯಕ್ತಿ ಸತ್ತು ಬಿದ್ದಿದ್ದಾನೆ. ಖರ್ಚಿದ ಉಡಂ ಆ 2 ಬಾವುಗಳು ತುಂಡರಿಸಿ ಶತ್ರುಗಳಿಂದ ತುಂಡರಿಸಿ ಆ ಕಡೆ ಬಿದ್ದಿದ್ದಾವ. ದೇಹ ಒಂದು ಕಡೆ ಬಿದ್ದಿದೆ. ಬೆರ ಸಣ್ಣ ಶರಪ್ರಹಾರ ಜರ್ಜರಿತ ಶರೀರನಾಗಿ ಇಡೀ ದೇಹದ ತುಂಬೆಲ್ಲ ಬಾಣಗಳ ಹೊಡೆತಕ್ಕೆ ಸಿಲುಕಿ ಜರ್ಜರಿತನಾಗಿ ಸತ್ತು ಬಿದ್ದಿದ್ದಾನೆ. ನವಲೋಹಿತ ವಾರ್ದಿಯಳು ಹಾಲ್ದ ಬೀಳ್ದ ನಂ. ನವಲೋಹಿತ ಅಂದ್ರ ರಕ್ತದ ಒಂದು ಕಡಲಲ್ಲಿ ಅವನು ಅಲ್ದು ಬೀಳ್ದ ನಂ. ಅರ್ಧ ದೇಹ ಮುಳುಗಿದೆ, ಅರ್ಧ ದೇಹ ತೇಲ್ತಾ ಇದೆ. ಈ ಥರನಾಗಿ ಸತ್ತು ಬಿದ್ದಿರ್ತಕ್ಕಂಥ ಆ ಒಂದು ಅಭಿಮನ್ಯುವಿನ ಕಳೆಬರಹವನ್ನು ನೋಡ್ತಾ ಇದ್ದಾನೆ. ಯಾರು? ದುರ್ಯೋಧನನು. ಹಾಗಾದರೆ ಅರ್ಧ ಮುಚ್ಚಿದ ಕಣ್ಣುಗಳು, ಅರ್ಧ ಮುಖ ಮುಳುಗಿದೆ, ಅರ್ಧ ಮುಖ ಕಾಣ್ತಾ ಇದೆ. ಕತ್ತರಿಸಿ ಹೋಗಿರ್ತಕ್ಕಂಥ ಆ ಕೈಗಳು ಅತಿ ಭಯಂಕರವಾಗಿ ಈ ಥರನಾಗಿ ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿ ಅಭಿಮಾನ್. ಆ ಶತ್ರುಗಳ ಬಾಣಗಳ ಹೊಡೆತಕ್ಕೆ ಜರ್ಜರಿತನಾಗಿ ರಕ್ತದ ಕಡಲಲ್ಲಿ ಅಲ್ಲಿ ಮುಳುಗಿ ಬಿದ್ದಿರ್ತಕ್ಕಂಥ ಆ ಒಂದು ಅಭಿಮನ್ಯುವಿನ ಕಳೆಬರವನ್ನು ನೋಡ್ತಾ ಇದ್ದಾನೆ ದುರ್ಯೋಧನನು. ಅಂತ ಯುದ್ಧ ವೀರನಾಗಿರ್ತಕ್ಕಂಥ ಆ ಒಂದು ಅಭಿಮನ್ಯುವಿನನು. The joy of living
when two things were left by the people, then only they can have the joy of life. The two things are consumerism, buying the things unnecessarily. Second, accumulation. Accumulation means collecting the things even though they may not have of any great importance at all. The conflict between greed and compassion, conquest and cooperation, violence and harmony that Tagore wrote about continues today. In the nature, we will see that good and bad will be in the clash. At last, good or bad will get the victory. Finally, we know that good is going to get the victory, and greed is bad thing, compassion is the good thing, conquest is the bad thing, and cooperation is the good thing. Violence and harmony, violence is the bad and harmony is good. Most of the people who will lead their lives on this earth will move away from the world just in these two clashes. But the forest will teach us a superb way which is beyond this. The people who will obtain that, they could lead a happy life and a perfect life. And it is the forest that can show us the way beyond this conflict. What is the important thing which should be understood here? We should not lead our lives. We should not lead our lives just within the clash of good and bad. We should move above that, and this way will be shown by the forest. Up to here, we have seen Vandana Shiva's experience in ecology and her life's great missions, biodiversity and biodiversity based living economies, the protection of both, which has become her life's mission. She who has got the inspiration from the great writer called Rabindranath Tagore, and her experience were in detail described now. Thank you very much.